ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿಯವನಪ್ಪ ಅಂತ ಕೇಳೋದು. ಇದು ಹೋಗ್ಬೇಕಾಗ್ತದೆ. ಅದಕ್ಕೆ ನಾವು ನಮ್ಮ ಸರ್ಕಾರ ಇದ್ದಾಗ ಮೊದಲನೇ ಅವಧಿನಲ್ಲಿ ನಾವು ಮೌಢ್ಯ ನಿರೋಧಕ ಕಾಯ್ದೆಯನ್ನು ತಗೊಬಂದಿದ್ದು. ನೀವು ಕಾನೂನು ಮಂತ್ರಿಗಳಾಗಿರಲಿಲ್ಲ ಆಗ. ಮೌಢ್ಯ ವಿರೋಧಕ ಕಾಯ್ದೆಯನ್ನು ತಂದಿದ್ದು. ಕಾರಣ ಯಾಕಪ್ಪ ಅಂತಂದರೆ ಮೌಢ್ಯಗಳು ಹೋಗಲಿ. ಬಸವಣ್ಣವರು ಕೂಡ ಮೌಢ್ಯಗಳ ವಿರೋಧ ಮಾಡಿದ್ರಂಥವ್ರು. ಸೊ ಈ ನಾಡಿನಲ್ಲಿ, ಬಸವಣ್ಣನವರ ನಾಡಿನಲ್ಲಿ ನಾವು ಹುಟ್ಟಿ ಇನ್ನೂ ಕೂಡ ಮೌಢ್ಯಗಳನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಇದು ದುರ್ದೈವ ಅಂತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಏನು ಹೇಳಿದೆ? ಸಂವಿಧಾನದಲ್ಲಿ ಏನು ಹೇಳಿದೆ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಂತ ಹೇಳಿದೆ. ಇದನ್ನು ಸಾಧನೆ ಮಾಡಬೇಕಲ್ಲ. ಇದನ್ನು ಮಾಡದೆ ಹೋದರೆ ಈ ದೇಶದಲ್ಲಿ ಯಾವತ್ತೂ ಕೂಡ ಜಾತಿ ಹೋಗಲ್ಲ. ಜಾತಿ ಹೋಗಲ್ಲ. ಜಾತಿ ಹೋಗದೇನೆ ಅಸಮಾನತೆ ಹೋಗಲ್ಲ. ಮನುಷ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಈಗ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಉದ್ಯೋಗಕ್ಕೋಸ್ಕರ ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಕೂಡ ಮಾನವರಾಗಿ ಬದುಕ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನೇ ಮಹಾತ್ಮ ಗಾಂಧೀಜಿ ಬಯಸಿದ್ದದು, ಇದನ್ನೇ ಅಂಬೇಡ್ಕರ್ ಬಯಸಿದ್ದದು, ಇದನ್ನೇ CNR ರಾವ್ ಕೂಡ ಬಯಸಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಗೊತ್ತಾಯ್ತೇನಪ್ಪ? ಈಶ್ವರ, ನೀನು ಬರೀ ಈಶ್ವರ, ನಾನು ಎರಡೂ ಇದ್ದೀವಿ. ಈಶ್ವರ ಸಿದ್ಧ ಅಂದರೆ ಈಶ್ವರ, ರಾಮ ಅಂತಂದರೆ ವಿಷ್ಣು, ಶ್ರೀರಾಮ, ಎರಡು ದ್ವಂದ್ವ ನಾಮ ನಂದು. ಈಶ್ವರ ಮತ್ತು ವಿಷ್ಣು ಎರಡೂ ಇರ್ತಕ್ಕಂಥ ಹೆಸರಿನಿಂದ ಕೂಡಿರ್ತಕ್ಕಂಥ ಹೆಸರುಗಳು ನಂದು, ಸಿದ್ಧ, ರಾಮ. ಸೊ ಅದರಿಂದ ನಾವೆಲ್ಲರೂ ಕೂಡ ದೇವರು ಬಯಸೋದು ಕೂಡ ಅದನ್ನೇ. ಈಗ ದೇವ್ರನ್ನ ನಮ್ಮ ಇಷ್ಟ ಬಂದಂತೆ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ದೇವರು ನೀವೆಲ್ಲರೂ ಕೂಡ ಮನುಷ್ಯರಾಗಿರಿ ಅಂತ ಹೇಳ್ತಾರೆ ಹೊರತು ಅಸಮಾನತೆಯಿಂದ ಬದುಕಿ ಅಂತ ಯಾವ ಸಮಾಜನೂ ಕೂಡ ಹೇಳಲ್ಲ. ಮತ್ತು ಯಾವ ಧರ್ಮನೂ ಕೂಡ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಇವೆಲ್ಲ ಧರ್ಮಗಳಿದ್ದಾವೆ. ಯಾವ ಧರ್ಮದಲ್ಲೂ ಕೂಡ ದ್ವೇಷವನ್ನು ಬಿತ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಯಾವ ಧರ್ಮನಾದ್ರು ದ್ವೇಷ ಹುಟ್ಟಾಕ್ತಕ್ಕಂಥ ಕೆಲಸ ಮಾಡ್ತದ? ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನೇ ಬೋಧಿಸೋದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಈ ನಮ್ಮ ಸಮಾಜದಲ್ಲಿ ಭಾಳ ಜನ ಪಟ್ಟಭದ್ರ ಹಿತಾಸಕ್ತರು ಧರ್ಮವನ್ನು ತಪ್ಪು ವ್ಯಾಖ್ಯಾನ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದು ಹೋಗ್ಬೇಕು. ಆಮೇಲೆ